ಇದು ಮುಂದಿನ ಭಾಗ. ನಡ್ರಿ ಅನ್ನಾರಿ ಮೈಸೂರಿಗೆ ರೀ ಭಾಳ ತಡ ಆಗ್ಬಿಡ್ತೈತೆ ನೋಡ್ರಿ. ಈಗ ಇಲ್ಲೇ ಹೊತ್ತು ಮನೆಗೆ ಬಿಡ್ತೀರಿ, ಒಂದಿಟ್ಟು ಏನ್ರಿ ಚಹಾ ಬಿಸ್ಕಿಟ್ ಏನು ಒಂದಿಟ್ಟು ಬಜ್ಜಿ ಚೋಡ ಏನ್ರಿ ತಿನ್ನೋಣ್ರಿ. ತಿಂದ ಮತ್ತೇನೈತಿ ಗಾಡ್ಯಾಗ ಕೂತ್ ಬಿಡುಣ್ರಿಪ್ಪ, ಇನ್ನು ಭಾಳ ತಡ ಆಗ್ಬಿಡ್ತೈತೆ ನೋಡ್ರಿ. ಹೌದ್ರಿ ಅನ್ನಾರ, ಮತ್ತು ಪಾಪ ನೀವು ಮೊದ್ಲು ಗಾಡಿ ಹೊಡಿಬೇಕಾ ಬೆಳ್ತಾನ, ಮತ್ತು ನಮಗೇನ್ರಿ ಬಿಟ್ರೆ ಹಂಗೆ ನಾವು ಬೆಳ್ತಾನ ಇಲ್ಲೇ ತಿರುಗ್ತು ಕುಂಡ್ರವ್ರ. ಅದಕ್ಕೆ ಪಾಪ ರೀಪ ನಡೆದು ಬಿಡ್ರಿ. ಹಂಗಾರೆ ನೀವು ಇನ್ನೊಂದು ತಾಸು ರೆಸ್ಟ್ ಮಾಡ್ರು ರೀ ಗಾಡ್ಯಾಗ. 9 ತನಕ ಗಾಡಿ ಚಾಲು ಮಾಡ್ರು ನಡಿದೈತಿ ನೋಡ್ರಿ ಅನ್ನಾರ. ಅದೆಲ್ಲ ಬರೋಬ್ಬರಿ ಐತ್ರಿ. ಅದು ಇನ್ನೊಂದ್ರಿ, ಇಲ್ಲಿ ಬೆಂಗಳೂರಾಗ ಇನ್ನೊಂದು ಜಾಗ ಐತ್ರಿ, ಅಲ್ಲಿ ಹೋಗ್ಬಿಡುನ್ರಿ. ಯಾಕಂದ್ರೆ ಇನ್ನ ಈಗ 8-9 ತನ ಮತ್ತೆ ಗಾಡ್ಯಾಗ ಕುಂಡ್ರದು ಏನೈತಿ ಅಂತ ಹೇಳ್ರಿ. ಅದಕ್ಕೆ ಇಲ್ಲಿ ಬನಶಂಕರಿ ದೇವಸ್ಥಾನ ಐತ್ರಿ, ಗುಡಿ ರೀ. ಟೆಂಪಲ್ ಭಾಳ ಚಂದ ಐತ್ರಿ ನೋಡಕ್ಕೆ, ಮತ್ತು ಭಾಳ ಒಳ್ಳೇದು ಭೀ ಐತ್ರಿ. ಮತ್ತು ಹಾಗಾಗಿ ಅಲ್ಲಿ ಒಂದ್ಸರಿ ಹೋಗಿ ಮತ್ತು ಕಾಯಿ ಗೊಬ್ಬರ ಎಲ್ಲ ಮಾಡ್ಕೊಂಡು ಗಾಡ್ಯಾಗ ಹೋಗಿ ಕೂತ್ರ ನಡಿತೈತ್ರಿ. ಅಂದ್ರೆ ಇದು ಬನಶಂಕರಿ ಹೋಗುನ್ರಿ, ಆ ದೇವ್ರ ಗುಡಿಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಹೊರಗೆ ಬರೋಟಿಗೆ ಒಂದು 8 ಆಗತ್ತೈತ್ರ. ಮತ್ತು 8 ಏನೈತಿ ಬಡಕನೈತಿ. ಈಗ ಚಾ ಚೋಡ ಮಾಡ್ಕೊಂಡು ತಿನ್ನೋಕಿತ ಅಲ್ಲೇ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಗೆ ಬರೋಟಿಗೆ 8 ಆಗ್ತೈತ್ರಿ. 8ಕ್ಕಂದ್ರೆ ಬಡ ಬಡ ಒಂದು ಏನರ ಹೋಟೆಲ್ದಾಗ ಊಟ ಮಾಡಿ ಗಾಡ್ಯಾಗ ಕುಂಡ್ರಾಗ ಬರ್ತೈತಿ ಅಂತ ನಂದ್ರಿ. ಯಾಕಂದ್ರೆ ಅಲ್ಲಿ ಸುಮ್ಮ ವೇಸ್ಟ್ ಕುಂಡ್ರದು ಯಾಕಂತ ಹೇಳ್ರಿ. ನಡೀತ್ರಿ ಅನ್ನಾರ, ನೀವು ಹಂಗಂದ್ರೆ ಹಂಗ್ರಿ. ಮತ್ತು ನಮ್ದೇನಿಲ್ರಿ, ನಾವು ಯಾವಾಗ ನೋಡಿಲ್ರಿ ಆ ದೇವಸ್ಥಾನ. ನಡ್ರಿ ಮತ್ತೆ ಹೋಗುಣ್ರಿ. ಈಗ ಚಾ ಚೋಡ ತಿನ್ಕೋದು ಮತ್ತು ಆಮೇಲೆ ಊಟಕ್ಕೊಮ್ಮೆ ಗಾಡಿ ಇಳಿದು ಮತ್ತು ಈಗ 8-9 ತನಕ ಗಾಡ್ಯಾಗ ಖುಲ್ಲಾನ ಕುಂಡ್ರಿರ್ತೈತಿರಲ್ಲ. ಅದ್ರ ಬದಲು ನಿಮಗೆ ಒಂದು ಸ್ವಲ್ಪ ನೀವು ಮನ್ಕೊಳ್ಳಿ ಅಂತ ನಾವು ಹೇಳ್ತೀವ್ರಿ. ಮತ್ತು ನೀವು ರೆಡಿ ಅಂದ್ರೆ ನಮಗೇನು ಅಭ್ಯಂತರ ಇಲ್ರಿ, ನಾವು ಬರ್ತೀವಿ ನೋಡ್ರಿ. ನಡ್ರಿ ಅನ್ನಾರ ಹೋಗು. ನಂಗಾರ ನಾವು ಯಾವ ದೇವಸ್ಥಾನ ಹೆಂಗೈತಿ ನೋಡ್ತೀವಿ ನೋಡ್ರಿ. ನಾವು ಯಾವಾಗ ನೋಡಿಲ್ರಿ, ಬರೀ ಟಿವಿಯಾಗ ಮತ್ತು ಮೊಬೈಲ್ ಒಳಗೆ ಕೇಳಿದೀವ್ರಿ ಹೆಸರು. ನಡ್ರಿ ನೋಡೋಣ. ಹೌದ್ರಿ, ಯಾಕ್ರಿ ಭಾಳ ಅಂದ್ರೆ ಭಾಳ ಶಕ್ತಿಶಾಲಿ ದೇವಸ್ಥಾನ ಐತ್ರಿ. ಮತ್ತು ನಾನು ಒಂದ್ಸಾರಿನೂ ನೋಡಿಲ್ರಿ. ಅದಕ್ಕೆ ಮತ್ತು ನೀವು ಎಲ್ಲ ನೋಡಿಕ್ರೆ ನಡೀರಿ. ಮತ್ತು ನಾನು ಯಾವಾಗೂ ನೋಡಿಲ್ರಿ, ಇದು ಫಸ್ಟ್ ಟೈಮ್ ಎಲ್ಲ ನೋಡೀನ್ರಿ. ಅದೊಂದು ಉಳ್ದೈತ್ರಿ. ಮತ್ತು ಯಾಕಂದ್ರೆ ಮತ್ತಿನ್ನ ಟೈಮ್ ವೇಸ್ಟ್ ಆಗ್ತೈತಲ್ರಿ ಸುಮ್ಮ ಗಾಡ್ಯಾಗ ಕುಂಡ್ರದು ಏನೈತಿ. ನಾ ಮುಕ್ಕೋತೀನಿ ನನಗೇನ್ರಿ. ಆದ್ರೆ ನೀವು ಎಲ್ಲರೂ ಖಾಲಿನ ಕುಂಡ್ರವ್ರಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ನಡೆದ ಬಿಡು ನಡ್ರಿ ಆ ಕಡೆ. ಆಯ್ತು ನಡ್ರಿ ಅನ್ನಾರ. ಆಕಾರ ಇದೆ ನೋಡ್ರಿ ದೇವಸ್ಥಾನ, ಬನಶಂಕರಿ ದೇವಸ್ಥಾನ ರೀ. ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಮತ್ತು ಒಳಗೆಲ್ಲ ಹೋಗಿ ಬರೋ ನಡ್ರಿ. ಒಂದು ಸ್ವಲ್ಪ ಕಾಯಿ ಅದೆಲ್ಲ ಹೊಡ್ಕೊಂಡು ಆರಾಮಾಗಿ ಹೋಗಿ ಬಂದು ಬಿಡಕ್ಕೆ ಬರ್ತೈತ್ಯಾ. ಇಲ್ಲಿ ಹೋಗಿ ಬಂದುಬಿಟ್ಟಿವಿ ಅಂದ್ರೆ ಆಮೇಲೆ ನೋಡ್ರಿ ಕೆಲಸ ಮುಗೀತಲ್ಲ. ಮತ್ತು ಆರಾಮ ಏನೈತಿ ಊಟ ಅದು ಇಲ್ಲ ಏನರ ಸಮೀಪ ಏನರ ಊಟ ಅದು ಮಾಡಿ ಗಾಡಿ ಎತ್ತಿ ಬಿಡಕ್ಕೆ ಬರ್ತೈತ್ರಿ ಅಕ್ಕಾರ. ನಡ್ರಿ ಬಡ ಬಡ ನಡ್ರಿ, ದೇವ್ರಿಗೆ ಹೋಗ್ಬರ್ರು ನೋಡ್ರಿ. ಇಲ್ಲಿ ಹೋಗ್ಬರ್ರು. ಇಲ್ಲಿ ಹೊರಟೆ ಹೊತ್ತ ಮನೆಗೆ ಬಿಡ್ತು ನೋಡ್ರಿ ಅನ್ನಾರ. ಗೊತ್ತಾಗಂಗಿಲ್ರಿ ಹೊತ್ತು ಹೆಂಗೆ ಮನುಗ್ತಿದ್ದು ಗೊತ್ತಾಗಂಗಿಲ್ಲ ನೋಡ್ರಿ. ಅದ ನಾವೆಲ್ರಿ ಶಾಂತಾಕನ ಹೊಲ್ದಾಗ ಕಸ ತೆಗಿಯಕ್ಕೆ ಹೋದಿವಿ ಅಂದ್ರೆ ಒಟ್ಟ ಹೊತ್ತು ಮುಳುಗಂಗಿಲ್ರಿ. ಇಲ್ಲಿ ನೋಡ್ಲಿ ಹೆಂಗೆ ಹೊತ್ತು ಮುಳುಗಾಕತ್ತೈತಿ. ನೋಡ್ಲೈನ್ ಶಾಂತಕ್ಕೆ ಹೆಂಗತ್ತ ನೋಡ್ಲೈನ್. ಸುಮ್ಮನೆ ಚೇರ್ಕ್ಲೆ ಮಾಡಿ ಶಾಂತಕ್ಕ ನೀವು ಉಬ್ಕೋಬೇಡ. ನನಗೂ ಗೊತ್ತೈತಿ ಬಿಡ್ಬೇ, ನನಗೇನಟ್ಟು ಗೊತ್ತಾಗಂಗಿಲ್ಲೇನ. ನೀ ಯಾಕೆ ನಾನು ಹೊಲ್ದ 4 ಕಸ ತೆಗೆಯೋ, ನನಗನ ಹೊತ್ತು ಹೋಗಂಗಿಲ್ಲ ಒಟ್ಟು. ಆದರೆ ಇಲ್ಲಿ ಮಾತ್ರ ನೋಡ್ಲಾ ಹೋಗಿ ಪ್ರವಾಸಕ್ಕೆ ಬಂದೀವಿ ಹೆಂಗೆ 3-4 ದಿನ ಆತು ಹೆಂಗೆ ಗೊತ್ತಾಗ್ಲಿಲ್ಲ ನೋಡಿ. ನಡ್ರಿ ಇಲ್ಲೇ ಹೊರ ನಿಲ್ಕೊತು ನಿಂತು ಬಿಟ್ರೆ ಮತ್ತೆ ತಡ ಆಗಿಬಿಡ್ತೈತಿ. ಒಳಗೆಲ್ಲ ದೇವ್ರ ದರ್ಶನ ಆಗ್ಬೇಕು, ಬೇಡ ನಮಗೆ ನಡ್ರಿ ಕಡೆ. ನೋಡ್ರಿ ಅಕ್ಕಾರ, ದೇವ್ರ ದರ್ಶನ ಎಲ್ಲ ಚಲೋ ಆಯ್ತ್ರಿ. ಮತ್ತೇನು ಭಾಳ ಪಾಳೇನು ಇರಲಿಲ್ಲ ನೋಡ್ರಿ. ನಂಬರ್ ಭಾಳ ಇರಲಿಲ್ಲ, ಮತ್ತು ಹೊತ್ತು ಮನೆಗೈತ್ಲೆ ಹಾಗಾಗಿ ನಂಬರು ಭಾಳ ಇರಲಿಲ್ಲ ಅನ್ನಿಸ್ತೈತಿ. ಮತ್ತು ನೋಡ್ರಿ ಇಲ್ಲೇ ನೀವು ಒಂದು ಸ್ವಲ್ಪ ಕುಂಡ್ರಿ. ನಾವೇನೈತಿ ಒಂದಿಟ್ಟು ಆ ಕಡೆ ಈ ಕಡೆ ಒಂದಿಟ್ಟು ತಿರ್ಗಾಡಿ ಬರ್ತೇನೆ ರೀ ನಾನು. ನೀವು ಒಂದಿಟ್ಟು ಕುಂಡ್ರಿ, ಇಲ್ಲಾಂದ್ರೆ ಈ ಕಡೆ ಹಂಗೆ ಮುಂದೆ ಒಂದು ಸ್ವಲ್ಪ ತಿರ್ಗಾಡ್ರಿ. ಭಾಳ ದೊಡ್ಡದೈತ್ರಿ ಅಲ್ರಿ ದೇವಸ್ಥಾನ, ನೋಡ್ತಕ್ಕದ್ದೈತಿ. ನೋಡ್ತಿದ್ರೆ ನೋಡ್ಕೊತ್ಕೊಂಡ್ರಿ ಒಂದು ಅರ್ಧ ತಾಸು ಇಲ್ಲೇ ಟೈಮ್ ಪಾಸ್ ಮಾಡೋಣ್ರಿ. ಆಮೇಲೆ ನೋಡ್ರಿ ಒಂದು 8 ಆಗೇ ಬಿಡ್ತೈತಿ ಗಾಡಿ ತನ ಹೋಗುತ್ತಾನ. ಅಲ್ಲಿ ಗಾಡಿ ಎದುರಿಗೆ ಒಂದು ಹೋಟೆಲ್ ಐತೆ, ಅಲ್ಲಿ ಒಂದಿಟ್ಟು ಏನ್ರಿ ತಿಂದ ಏನೈತಿ ಗಾಡಿ ಹತ್ತಿ ಬಿಡಕ್ಕೆ ಬರ್ತೈತ್ರಿ. ಆಯ್ತಾಡ್ರಿ ಅನ್ನಾರ, ಹಂಗೆ ಮಾಡ್ತೀವಡ್ರಿ. ನೀವು ಹೋಗ್ಬರ್ರಿ ಅನ್ನಾರ, ಹೋಗ್ಬರ್ರಿ. ನಾವು ಫೋನ್ ಹಚ್ತೀವ, ಇಲ್ಲಾಂದ್ರೆ ನೀವಾರ ಫೋನ್ ಹಚ್ಚಿರಿ. ಒಂದಿಟ್ಟು ಏನು ತಿರ್ಗಾಡಿ ಬಂದ್ಮೇಲೆ ಬಂದುಬಿಡ್ರಿ. ನಾವು ಇಲ್ಲಿ ಕೂತಿರ್ತೀವಿ, ಇಲ್ಲೇ ಕುದಿರ್ತೀವಿ. ನಾ ಎಲ್ಲಿ ಹೋಗಂಗಿಲ್ರಿಪ್ಪ, ಭಾಳ ಕಾಲು ಸಾಕತ್ತಾವ. ಹಂಗಾಗಿ ಎಲ್ಲಿ ಹೋಗಂಗಿಲ್ಲ. ಮತ್ತೆಲ್ಲ ನೋಡಿವ್ರಿ, ಇಲ್ಲೇ ಕೂತಿರ್ತೀವಿ, ನೀವು ಬಂದುಬಿಡ್ರಿ. ಆಯ್ತಡ್ರಿ ಅಕ್ಕಾರ, ಹಂಗೆ ಮಾಡ್ತೇನೆ ರೀ. ಇಲ್ಲೇ ಕುಂಡ್ರು ತಡ್ರಿವಾ, ಇಲ್ಲೇ ಕುಂಡ್ರಿ, ಅಣ್ಣ ಬರ್ತಾನ. ಆದರೂ ಭಾರಿ ಐತಲ್ಬಿ ಶಾಂತಕ್ಕ ದೇವಸ್ಥಾನ. ನಾವು ಇಲ್ಲಿ ಬಂದು ಚಲೋ ಆತು ಬಿಡ್ವಿ. ಆದರೂ ರಾಮನಾಗ ಎಲ್ಲ ಗೊತ್ತಿರ್ತಾನೆ ನೋಡಿ ಜಾಗ. ನಾವು ಅದಕ್ಕೆ ನೋಡ ನಾವು ಭಾಳ ಹೆಬ್ಬಟ್ಟು ಅನ್ನೋದು ಇಂಥವ್ರನ್ನ ತಿಳಿದವ್ರನ್ನ ಕರ್ಕೊಂಬರ್ಬೇಕು. ಇವ್ರಿಗೆಲ್ಲ ಗೊತ್ತಿರ್ತಾವೆ ನೋಡಿ. ಆದರೂ ನಮ್ಮ ರಾಮನ ಭಾಳ ಶಾಣೆ ಬಿಡಿ, ಎಲ್ಲೆಲ್ಲ ಪತ್ತೆ ಹಚ್ಚಿರ್ತಾನೆ ನೋಡು.
ಹೌದವ್ವ ಹೌದು ಸವಿ ನೋಡ್ಲಾ ಮತ್ತು ಎಷ್ಟ ಚಂದ ದೇವಸ್ಥಾನ ಕರ್ಕೊಂಬಂದಾನ ಮತ್ತು ಭಾಳ ಶಕ್ತಿಶಾಲಿ ದೇವಸ್ಥಾನ ಐತೈತ ಮತ್ತು ಭಾಳ ಚಲೋ ಆತು ಬಿಡ್ವಿ ಮತ್ತು ಸುಮ್ಮ ಗಾಡಿ ಕೂತದ ನಾವೇನು ಬಾಯಿ ಮುಚ್ಕೊಂಡು ಕುಂಡ್ರವ್ರಲ್ಲ ಬಿಡವ್ರಲ್ಲ ಪಾಪ ಮಂದಿ ನಾವು ಮಾತು ಹೇಳ್ಕೊ ದನಿಗೆ ಹಾಕವ್ರ ಪಾಪ ಮತ್ತು ರಾಮನಂಗೆ ನಿದ್ದಿನೂ ಆಗ್ತಿದ್ದಿದ್ದಿಲ್ಲ ಮತ್ತು ಅದು ಹಂಗೆ ಮಲ್ಕೊಂಡ್ರು ನಿದ್ದೆ ಆಗಂಗಿಲ್ಲ ಏನಿಲ್ಲ 8-9 ತನ ಮಕ್ಕೋರಿ ಇರ್ತಾರೆ ನಾವು ಹೇಳೋದು ನಾವೇನು ಸುಮ್ಮ ಕುಂಡ್ರವ್ರಲ್ಲ ಏನಲ್ಲ ಇಲ್ಲಿ ಒಂದು ಚಲೋ ಮಾಡಿದ ರಾಮನನು. ಮತ್ತು ಫ್ರೆಂಡ್ಸ್ ಇದೇನು ದೇವಸ್ಥಾನ ಐತಲ್ರಿ ಈ ದೇವಸ್ಥಾನ ಏನೈತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ಅವರು ಬೆಂಗಳೂರವ್ರ ಅನ್ನಿಸ್ತೈತ್ರಿ ಅವರನ್ನ ಕಮೆಂಟ್ ಮಾಡಿದ್ದಿರಿ ನೀವು ಒಂದು ಸಾರಿ ಇಲ್ಲಿ ಬೆಂಗಳೂರೊಳಗೆ ಬನಶಂಕರಿಯಲ್ಲಿ ಗುಡಿಗೆ ಹೋಗಿ ಬರ್ರಿ ಅಂತ ಹೇಳಿ ಹಾಗಾಗಿ ಅವರ ಆಸೆ ಮೇರೆಗೆ ನಾವು ಬನಶಂಕರಿ ಗುಡಿಗೆ ಬಂದೀವಿ ನೋಡ್ರಿ. ಅವ್ರ ಹೆಸರು ಶಂಕರ್ ಧೂಪಡ್ ಏನೋ ಐತಿ ಕರೆಕ್ಟ್ ಗೊತ್ತಾಗವಲ್ತ ಅವ್ರ ಹೆಸರು ಐ ಡಿ ಒಳಗೆ ಅವ್ರ ಕರೆಕ್ಟ್ ಹೆಸರು ನನಗೂ ಹೇಳಿಲ್ಲ ಹೇಳಿದ್ರೆ ಹಾಯ್ ಅಂತ ಹೇಳ್ತಿದ್ನಿ ಯಾಕಂದ್ರೆ ಅವರಿಂದನ ನಾವು ಈ ದೇವಸ್ಥಾನಕ್ಕೆ ಇವತ್ತು ಬರುವಂಗಾತಲ್ರಿ ಅದಕ್ಕೋಸ್ಕರ ನೋಡ್ರಿ ಭಾಳ ಖುಷಿ ಆಯ್ತು ರೀ. ಧನ್ಯವಾದಗಳು ರೀ ಡಿಯರ್. ನೀವು ಸಿಸ್ಟರು ಅಥವಾ ಬ್ರದರು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಕಮೆಂಟು ಐ ಡಿ ಒಳಗೆ ಯಾವ್ದು ನೇಮ್ ಇರ್ತೈತಿ ಅದ ನೇಮ್ ಒಳಗೆ ಇರಂಗಿಲ್ಲ ಅಲ್ರಿ ಅದಕ್ಕೋಸ್ಕರ ಗೊತ್ತಾಗಲಿಲ್ಲ ಸಾರಿ ರೀ. ಮತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನೀವು ನಮ್ಗೆ ಈ ಹೆಸರು ಈ ದೇವಸ್ಥಾನ ಸಜೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ರೀ. ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಗೆ ಸಬ್ಸ್ಕ್ರೈಬ್ ಅವಶ್ಯಕತೆ ಭಾಳ ಐತಿ ರೀ. ದಯವಿಟ್ಟು ನಿಮ್ಮ ಮನ್ಯಾಗ ಮತ್ತೆ ಯಾವ್ಯಾವ ಎಕ್ಸ್ಟ್ರಾ ಫೋನ್ ಇದ್ದು ಅಂದ್ರೆ ಸ್ವಲ್ಪ ನಮ್ಮ ಚಾನಲ್ ಸರ್ಚ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿಪ್ಪ. ನಾವು 1000 ಸಬ್ಸ್ಕ್ರೈಬ್ ಆಗಬೇಕು ಸಾಕಾಗಿ ಹೋಗಿತ್ತು ಹಂಗೆ ಮಾಡೋದು ಹೇಳ್ರಿ. ನಿಮ್ಮ ಶಾಂತಕ್ಕಗ ಭಾಳ ತಲೆನೋವು ಆಗಿಬಿಟ್ಟೈತ್ರಿ ಸಬ್ಸ್ಕ್ರೈಬರ್ ಸಲುವಾಗಿ. ಶಾಂತಕ್ಕಗ ಇನ್ನೇನಿಲ್ಲ ನಿಮ್ಮ ಜ್ವರ ಬಂದು ನೆಲಕ್ಕೆ ಬೀಳ್ತಾಡ್ರಿ ನಿಮ್ಮ ಸಬ್ಸ್ಕ್ರೈಬರ್ ಸಲುವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಎಲ್ಲರೂ. ಹಾಂ ಕರೆನ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಅದು ಬಡ ಮಾಡಿರಿ. 1000 ಆಗಲಿಲ್ಲ ಅಂದ್ರೆ ಪಟ್ನ ಶಾಂತಕ್ಕೆ ನೆಲಕ್ಕೆ ಬಿದ್ದು ಬಿಡ್ತಾಳೆ. ಆಕೆ ನೆಲಕ್ಕೆ ಬಿದ್ದಳು ಮುಗಿದು ಹೋತ್ರಿ ಅವಾಗ ವಿಡಿಯೋ ಯಾವೂ ಬರಂಗಿಲ್ಲ ನೋಡ್ರಿ. ಯಾಕಂದ್ರೆ ಮತ್ತೆ ಅಕ್ಕಿ ನೆಲಕ್ಕೆ ಬೀಳ್ತಾಳೆ ಆಕಿ ವಿಡಿಯೋ ಬರಂಗಿಲ್ಲ. ಮತ್ತು ನೀವೆಲ್ಲರೂ ಬಿಸ್ಕಿಟ್ ಪುಡ್ಕ ಪಾರ್ಲೇಜಿ ಬಿಸ್ಕಿಟ್ ಪುಡ್ಕ ತೊಗೊಂಬರೋದಾಗ್ತದೆ ನೋಡ್ರಿ. ಮತ್ತು ನಮ್ಮ ಶಾಂತಕ್ಕನ ಮಾತಾಡ್ಸಾಕ ಈಗ ಹೇಳೇನ್ರಿ ನಾ ಸುಮ್ಮನೆ ನೀವು ಬಡ ಏನೈತಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮನ್ಯಾಗ ಮತ್ತೆ ಎಕ್ಸ್ಟ್ರಾ ಐಡಿಯಾದಿದ್ದು ಫೋನ್ ಅದಿದ್ದು ಅಂದ್ರೆ ಭಾಳ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನಾವು ಪದೇ ವಿಡಿಯೋದಾಗಿದ್ದನ್ನ ಯಾಕೆ ಹೇಳಕತ್ತೀವಿ ಅಂದ್ರೆ ನಮ್ಗೆ ಅದು ಭಾಳ ಅವಶ್ಯಕತೆ ಆಗಿಬಿಟ್ಟೈತೆ ನೋಡ್ರಿ. ಅದೊಂದು ಆತಂದ್ರೆ ಇನ್ನೂ ಹುರುಪ್ ಬರ್ತೈತ್ರಿ ಮನುಷ್ಯಾಗ ಮೈಯಾಗ ಎನರ್ಜಿ ಬಂದಂಗೆ ಆಗ್ತೈತೆ ನೋಡ್ರಿ. ಅದಕ್ಕೆ ಟನ್ ಟಕ ಟಕ ಕುಣದು ವಿಡಿಯೋ ಮಾಡ್ತೀವಿ ರೀ. ಅದಕ್ಕೆ ಹೇಳಕತ್ತೀನಿ ರೀ ಸಬ್ಸ್ಕ್ರೈಬ್ ಮಾಡಿರಿ. ಖರೇನ ಬಿಡ್ಬೇಕು ಶಾಂತಕ್ಕಂತೂ ಅದ ಸ್ಥಿತಿ ಬಂದಾಳೀಗ. ಈಗ ನನಗೊಂದು ನೆನಪಾಗ್ತಡಿ ನನಗೆ ಹೇಳ್ತಿದ್ದಾಳ ಮತ್ತು ಇಲ್ಲಿ ಬೆಂಗಳೂರಾಗ ಯಶಸ್ವಿನಿ ಅಂತ ಹೇಳಿ ನೋಡು ಅಕ್ಕಿ ಎಲ್ಲಿ ಅದಾಳ ಏನು ಮತ್ತೇನು ಮನೆ ಇಲ್ಲೇ ಗುಡಿ ಇಂತಾಕ ಮನೆ ಐತೇನ ಆಕಿ ಇಲ್ಲಾರ ಕರ್ಸೋನು ತಡಿ ಒಂದಿಟ್ಟು ಬೇಟರ್ ಆಗುತ್ತಾಳ ನಮಗೂ. ಭಾಳ ದಿನ ಆಯ್ತು ನೋಡಿ ನಾನು ಆಕಿನ ನೋಡೇ ಇಲ್ಲ. ತಡಿ ಫೋನ್ ಹಚ್ತಾನ ಆಕಿಗೆ. ಹಲೋ ನಾನು ಮಾಡ್ತೇನೆ ನನಗೆ ಧ್ವನಿ ಸಿಗವಲ್ತ ನಾದಿನಿ ನಾಂದ್ರೆ ಯಾರು ಗೊತ್ತಾಗ್ಲಿಲ್ರಿ. ನೀವು ಮಾತಾಡೋದು ಅವು ನಾವಲ್ಲೇ ನನ್ನ ಮರ್ತೇನೆ ನೀನು ನಾನು ಹುಚ್ಚಿ ಯಶಿ ನಾನು ಸವಿತಾ ಮಾತಾಡೋದ್ರಿ. ಸವಿತಾ ಸವಿತಾ ಮಾತಾಡತ್ತೇನಿ. ಯಶಸ್ವಿನಿ ಫೋನ್ ಅಲ್ಲೇನ್ರಿ ಇದು? ಹ್ಞೂ ಬೇ ನಾನು ನೋಡ ಸವಿ ಆರಾಮದೀನಿ. ನೀನು ಆರಾಮದಿಯಾ? ಹೆಂಗಿದೆಯಾ ಏನು ಎಲ್ಲಿ ಹೆಂಗೆ ಭಾಳ ದಿನ ಆಯ್ತಲ್ವಾ ನಂಬರ ಫೋನ್ ಚೇಂಜ್ ಆಗಿಬಿಟ್ಟದೆ ನಿಮ್ಮ ನಂಬರ್ ಹೋಗ್ಬಿಟ್ಟಿತ್ತಲ್ವಾ ಅದಕ್ಕೆ ಗೊತ್ತಾಗ್ಲಿಲ್ಲಮ್ಮ. ಸಾರಿ ಸವಿತಾ ಸಾರಿ. ಇರ್ಲಿ ಬಿಡು. ಮತ್ತೆ ಆರಾಮದಿಯಾ? ಹುಡುಗರ ಮತ್ತು ನಿನ್ನ ಗಂಡ ಎಲ್ಲ ಆರಾಮದಾರ? ಹಾಂ ಎಲ್ಲರೂ ಆರಾಮಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ನೋಡಿ. ಮತ್ತೆ ಎಲ್ಲಿದೆಯಾ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹಸ್ಬೆಂಡ್ ಎಲ್ಲ ಚೆನ್ನಾಗಿದ್ದಾರಾ? ಏನಿಲ್ಬೇ ನಮ್ಮ ಮನ್ಯಾಗೂ ಎಲ್ಲ ಆರಾಮದಾರ. ನಾವು ಒಂದು ಜರ ಪ್ರವಾಸಕ್ಕೆ ಬಂದಿದ್ದೀವ ಗೆಳತಾರ ಜೋಡ. ಅದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವ. ಮತ್ತು ಇಲ್ಲಿ ಬನಶಂಕರಿ ಗುಡಿ ಅದೈತೆ ನೋಡ ಅಲ್ಲೇ ಇದ್ದೀವ. ಮತ್ತು ನೀನು ಮತ್ತು ಬೆಂಗಳೂರಾಗ ಇರ್ತಿಲ್ಲ ಅದಕ್ಕೆ ಮತ್ತು ನಿಂದು ಮನೆ ಎಲ್ಲಿ ಬತ್ತು ಏನ ಇಲ್ಲ ಗುಡಿ ಸಮೀಪ ಐತೆನ ಕೇಳ ಬತ್ತ ಅದಕ್ಕೆ ಫೋನ್ ಹಚ್ಚಿನೆ. ಎಲ್ಲರ ಗುಡಿ ಸಮೀಪ ಇತ್ತಂದ್ರೆ ಮನೆಗೆ ನಮಗೆ ಭೇಟಿ ಆಗಾಕರ ಬರ್ತಿ ಅಂತೇಳಿ ಹಚ್ಚಿದ್ನಾಳ. ಮತ್ತು ಎಲ್ಲೈತಿ ಮನೆ ನಿಂದ? ಅಯ್ಯೋ ಹೌದಾ ತುಂಬ ಖುಷಿ ಆಯಿತು. ಬಟ್ ನಾನು ಬೆಂಗಳೂರಲ್ಲಿ ಇಲ್ಲಮ್ಮ ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ನಾನು ಊರಿಗೆ ಬಂದಿದ್ದೀನಲ್ವಾ. ನೀವು ಮುಂಚೆನೇ ಫೋನ್ ಹಚ್ಚಿ ಹೇಳ್ಬೇಕಿಲ್ವಾ? ನಾನು ಮುಂಜಾನೆ ಊರಿಂದ ಬೆಂಗಳೂರಿಂದ ಹೊರಟೆ ನಾನು. ಅಯ್ಯೋ ಸಾರಿ ಹೆಂಗೆ ಮಾಡೋದು ಇವಾಗ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ತುಂಬ ದಿನ ಆಗೋಯ್ತಲ್ವಾ ಮೀಟ್ ಆಗ್ತಿದ್ದೀವಲ್ವಾ ನೋಡಿ. ನಮ್ಮದು ಬನಶಂಕರಿ ಗುಡಿ ಹತ್ರನೇ ಇರೋದು ಮನೆ. ಬಟ್ ಹೆಂಗೆ ಮಾಡೋದೆ? ನಾನು ಮುಂಜಾನೆ ಬಂದುಬಿಟ್ನಲ್ಲ ಊರಿಗೆ. ನಾವು ಅಲ್ಲೇ ಹಂಗಾಗಿ ಬಿಡ್ತಾ ಹೋಲ್ ಬಿಡು. ಮತ್ತೆ ಇನ್ನೇನು ಮಾಡೋದು ಬಿಡು. ಮತ್ತೆ ಅಲ್ಲೇ ತವ್ರ ಮನೆ ಕಡೆ ನೀನು ಬಂದಿರ್ತೀಯ ನಾನು ಬಂದಾಗ ಅವಾಗ ಭೇಟಿ ಆದ್ರೆ ಆತು ಬಿಡು. ಮತ್ತೇನು ಓಕೆ ಹಾಗೆ ಮಾಡಿದ್ರೆ ಆಯ್ತು ತಗೋ. ಮತ್ತೆ ಏನು ಮಾಡೋದು? ಸಾರಿ.
ಸಾರಿಗಿರಿ ಯಾಕೆ ಬಿಡ್ಬೇ ಎಲ್ಲ ನಡೀದ. ಆಯ್ತಾಯ್ತು ಇಡು ಹಾಂ. ಏನು ಮಾಡ್ತಿ ಬಿಡ್ಬೇ ಶಾಂತಕ್ಕ. ಇಲ್ಲ ಆಕಿ ಊರಿಗೆ ಹೋಗ್ಬಿಟ್ಟ, ತವ್ರ ಮನೆಗೆ ಹೋಗ್ಯಾಳ. ನಾ ಮುಂಜಾನೆ ಗಾಡಿ ಐತಾಳತ್ ನೋಡಿ ಹರ್ಯಾಗ. ಏನು ಮಾಡ್ತಿ ಹೋಲ್ಬಿಡಿ, ಇನ್ನೇನು ಮಾಡಕ್ಕೆ ಬರ್ತೈತಾ. ಫ್ರೆಂಡ್ಸ ಯಶಸ್ವಿನಿ ಅನ್ನೋರ ನಮ್ಮ ಸಬ್ಸ್ಕ್ರೈಬರ್ ರೀ. ಆಯ್ತು ರೀ, ಬರೀ ಹೆಸರು ಹೇಳಿಬಿಟ್ರೆ ಚಲೋ ಅನ್ಸಂಗಿಲ್ಲಲ್ರಿ. ಅವ್ರದ ಒಂದು ಈಟೇನ್ರಿ ವಿಡಿಯೋದಾಗ ಹೇಳ್ರಿ, ಅವ್ರಿಗೆ ಖುಷಿ ಆಗ್ಬಿಡ್ತೈತೆ ನೋಡ್ರಿ. ಅದ್ರ ಸಲುವಾಗಿ ಹಿಂಗೆ ಐಡಿಯಾ ಮಾಡಿ ಅವ್ರ ಹೆಸರು ತಗೊಂಡು ನೋಡ್ರಿ. ಯಶಸ್ವಿನಿ ಅನ್ನೋರ ನಮ್ಮ ಸಬ್ಸ್ಕ್ರೈಬರ್ ರೀ. ಯಶಸ್ವಿನಿ ಅವರೇ ನಮಸ್ಕಾರ ರೀ. ಮತ್ತು ಆರಾಮದಿರೇನ್ರಿ? ಯಾವ ಊರಿ ನಿಮ್ದು? ಮತ್ತು ಭಾಳ ಧನ್ಯವಾದಗಳು ರೀ. ನಮ್ಮ ವಿಡಿಯೋ ಭಾಳ ಖುಷಿಪಟ್ಟು ನೋಡ್ತಿರ್ತೀರಿ ನೀವು. ಒಳ್ಳೇದಾಗಲಿ ರೀ. ಮತ್ತು ನಮ್ಗೆ ಸಬ್ಸ್ಕ್ರೈಬ್ ಐತಿ. ಎಲ್ಲರೂ ಬರೀ ಅದನ್ನೇ ಹೇಳ್ಬಿಡಾಕತಿ. ಶಾಂತಕ್ಕನ ಫ್ರೆಂಡ್ ಕಾಮೆಂಟ್ ಮಾಡ್ರು, ಅವರು ಶಾಂತಕ್ಕನ ಅದನ್ನೇ ಹೇಳಿ ನನಗೆ ಕಾಮೆಂಟ್ ಮಾಡ್ಯಾರ, ನಾನು ಅದನ್ನ ಹೇಳಕತ್ತೀನಿ. ಸಾರಿ ರೀ ಯಶಸ್ವಿನಿ ಅವರ. ಸಬ್ಸ್ಕ್ರೈಬ್ ಮಾಡಿರಿ ಎಕ್ಸ್ಟ್ರಾ ಫೋನ್ದಿಂದ. ಮತ್ತು ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಒಳ್ಳೇದಾಗಲಿ ರೀ ನಿಮ್ಗೆ. ಧನ್ಯವಾದಗಳು ರೀ. ಹಾಂ ಆಯ್ತು ಬಿಡ್ರಿ ಫ್ರೆಂಡ್ಸ್, ಭಾಳ ಉದ್ದಾಗಿ ಬಿಡ್ತೈತಿ ಆ ವಿಡಿಯೋ. ಮತ್ತು ಇದನ್ನು ಮುಂದೆ ಕಂಟಿನ್ಯೂ ಮಾಡ್ತೀರಿ. ಇನ್ನೂ ಒಂದಿಬ್ರು ಹಾಯ್ ಹೇಳತ್ತೆ ಹೇಳಿ ಕಮೆಂಟ್ ಮಾಡಿದಾರ್ರಿ. ನೀವು ತಪ್ಪು ತಿಳ್ಕೊಬೇಡ್ರಿ. ಮಾನ್ಸಾನವ್ರೊಬ್ರು ಕಮೆಂಟ್ ಮಾಡ್ಯಾರ ಹಾಯ್ ಹೇಳೋದು ಹೇಳಿ. ಅವ್ರಿಗೆ ನಾಳೆ ಮತ್ತೇನ್ರಿ ವಿಡಿಯೋದಾಗ ತೊಗೊಂಡು ನಾಳೆ ಏನೈತಿ ಬೇರೆ ಕಡೆ ಹೋಗಾರದೀವ, ಅಲ್ಲಿ ಏನೈತಿ ನಿಮ್ಮ ಹೆಸರು ತೊಗೊಂಡು ನಿಮಗೆ ಹಾಯ್ ಹೇಳ್ತೀವಿ ರೀ. ಏನು ರೀ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಉದ್ದಾಗಿ ಬಿಡ್ತೈತಲ್ರಿ. ಅದಕ್ಕೆ ರೀ ಧನ್ಯವಾದಗಳು ರೀ.